ಪೋಷಕರೇ ನಾಳೆ ಎಲ್ಲ ಪರೀಕ್ಷೆಗಳು ಕೂಡ ಯಥಾಸ್ಥಿತಿಯಲ್ಲಿ ಇರುತ್ತೆ. ಯಾಕೆಂದ್ರೆ ಬಂದ್ ಅನ್ನುವಂತ ಕಾರಣಕ್ಕೋಸ್ಕರ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇದೆ. ನಾಳೆ ಏನಾದರೂ ಪರೀಕ್ಷೆಗಳನ್ನ ಮುಂದೂಡಲಾಗುತ್ತಾ, ಪರೀಕ್ಷೆ ಕ್ಯಾನ್ಸಲ್ ಆಗುತ್ತಾ, ಬಂದ್ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಅನ್ನುವಂತ ಒಂದು ಗೊಂದಲ ಇತ್ತಲ್ಲ, ಅದಕ್ಕೊಂದು ಕ್ಲಾರಿಟಿ ಕೊಡೋದಾದ್ರೆ ಎಲ್ಲ ಪರೀಕ್ಷೆಗಳು ಯಥಾಸ್ಥಿತಿಯಲ್ಲಿ ಇರುತ್ತೆ. ಯಾವುದು ಕೂಡ ಪೋಸ್ಟ್ಪೋನ್ ಆಗೋದಿಲ್ಲ, ರದ್ದಾಗೋದಿಲ್ಲ. BMTC, KSRTC ಬಸ್ ಓಡಾಟಗಳು ಬಹುತೇಕ ಇರುತ್ತೆ, ಅದರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಬಂದ್ಗೆ ಬೆಂಬಲ ನೀಡಿಲ್ಲ ಅಂತ ಸಚಿವರಿಂದಲೇ ಸ್ಪಷ್ಟನೆಯನ್ನ ಕೊಡಲಾಗಿದೆ. ಹಾಗೆ BMTC, KSRTC ನೌಕರರ ಸಂಘದವರು ಕೂಡ ಇದುವರೆಗೂ ಈ ಒಂದು ವಿಚಾರದ ಬಗ್ಗೆ ಮಾತನಾಡಿಲ್ಲ. ಹಾಗಾದ್ರೆ ರಾಮಲಿಂಗಾರೆಡ್ಡಿ ಅವರು ಇದರ ಬಗ್ಗೆ ಏನು ಹೇಳಿದ್ರು ಕೇಳೋಣ. ವೈಯಕ್ತಿಕವಾಗಿ ಅವರ ಬಂದು ಅವ್ರು ಮಾಡೋದು, ಕರೆ ಕೊಟ್ಟಿರೋದು, ಅದು ನಮ್ಮ ನೆಲ ಜಲ ಭಾಷೆ ಬಗ್ಗೆ ಅವ್ರಿಗಿರ್ತಕ್ಕಂಥ ಕಾಳಜಿ ಅರ್ಥ ಆಗುತ್ತೆ. ಮತ್ತು ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದಲ್ಲ. ಯಾಕೆಂದರೆ ಪ್ರತಿದಿನ 1 ಕೋಟಿ ಜನ ನಮ್ಮ KSRTC ಬಸ್ಸುಗಳಲ್ಲಿ ಓಡಾಡ್ತಾರೆ. ಮತ್ತು ಎಕ್ಸಾಮ್ಸು ಕೂಡ ನಡೀತಾ ಇದೆ. ಮತ್ತು ಇದು ಬಂದು ನಾಳೆ ಕರೆದಿರ್ತಕ್ಕಂಥದ್ದು ನಮ್ಮ ಯೂನಿಯನ್ಸ್ ಇದೆ ನಮ್ಮಲ್ಲಿ. ಅವ್ರ ಯೂನಿಯನ್ಸ್ ಅವ್ರು ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ಅವ್ರ ಸಂಘಟನೆಗಳು ಬೆಂಬಲ ಕೊಡ್ತಾ ಇದ್ದಾರೋ, ಬೆಂಬಲ ಕೊಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಸಂಘಟನೆಗಳೆಲ್ಲ ಒಂದಾಗಿ ಬೆಂಬಲ ಕೊಟ್ಟರೆ ಬಸ್ ಓಡೋದಿಲ್ಲ. ಅವ್ರು ಬೆಂಬಲ ಕೊಡಲಿಲ್ಲ ಅಂದರೆ ಬಸ್ಸು ಸಹಜವಾಗಿರುತ್ತೆ. ಈಗ ಅದು ಸರ್ಕಾರ ಇವತ್ತು ಅಧಿಕೃತವಾಗಿ ಯಾವುದೇ ಬಂದ್ಗೆ ಇದುವರೆಗೂ ತಮಗೆ ಗೊತ್ತಿದೆ ಯಾವುದೇ ಬೆಂಬಲ ಕೊಡ್ತಕ್ಕಂಥದ್ದು ಇಲ್ಲ. ಆದ್ದರಿಂದ ನಾವು ಕೂಡ ಅಷ್ಟೇ ನಾಳೆ ಅದಕ್ಕೆ ಬೆಂಬಲ ಸೂಚಿಸುವಂಥದ್ದು, ಮತ್ತೊಂದು ಸರ್ಕಾರದ ಮಟ್ಟದಲ್ಲಿ ಉನ್ನತ ಮಟ್ಟದಲ್ಲಿ ಏನಾದರೂ ತೀರ್ಮಾನ ಆದರೆ ಅದೊಂದು, ಆದರೆ ಸದ್ಯಕ್ಕೆ ಆ ರೀತಿಯಾದ ತೀರ್ಮಾನ ಆಗಿಲ್ಲ. ಒಂದು ವಿಚಾರ, ಅದು ಮೇನ್ ಬೋರ್ಡ್ ಎಕ್ಸಾಮ್ ಅಲ್ಲ ಅಂದ್ರೂ ಕೂಡ ಎಕ್ಸಾಮೇ. ಇವತ್ತು ಮಧ್ಯಾಹ್ನ ನಾನು ಡಿಸಿಷನ್ ತಗೊಳ್ತೀನಿ ಅಂತ ಹೇಳಿ ಅಲ್ಲ ಶಾಲೆ ರಜಾ ಕೊಡೋದಕ್ಕೆ ಬರೋದಿಲ್ಲ. ಆಸ್ ಇಟ್ ಈಸು ಎಕ್ಸಾಮು ಕೂಡ ನಡೆಸಬೇಕಾಗತ್ತೆ. ಬಟ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆದಾಗ ಆಕ್ಚುಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆಗುತ್ತೆ. ಅದು ಇವತ್ತು ಗೊತ್ತಾಗ್ತದೆ. ಬಂದ್ ವಿಚಾರ, ಅದು ಮೇನ್ ಬೋರ್ಡ್ ಎಕ್ಸಾಮ್ ಅಲ್ಲ ಅಂದ್ರೆ. ಇನ್ನು ನಾಳೆ ರಾಜ್ಯದಲ್ಲಿ ಹೋಟೆಲ್ಗಳು ಬಂದ್ ಆಗಲ್ಲ. ನೈತಿಕ ಬೆಂಬಲವನ್ನ ಘೋಷಿಸಿ ಸುಮ್ಮನಾಗಿರುವಂಥದ್ದು ಹೋಟೆಲ್ ಸಂಘ. ನೈತಿಕ ಬೆಂಬಲ ಅಂದ್ರೆ ನಾವು ನಿಮ್ ಸಪೋರ್ಟಿಗೆ ಇರ್ತೀವಿ, ಆದ್ರೆ ನಮ್ಮ ಹೋಟೆಲ್ ಓಪನ್ ಇರ್ತವೆ ಅಂತ. ನಾಳೆ ರಾಜ್ಯದಲ್ಲಿ ಹೋಟೆಲ್ಗಳು ಕೂಡ ಬಂದ್ ಆಗೋದಿಲ್ಲ. ಜಸ್ಟ್ ನೈತಿಕ ಬೆಂಬಲ ಘೋಷಿಸಿ ಸುಮ್ಮನಾಗಿದ್ದಾರೆ ಹೋಟೆಲ್ ಸಂಘದವರು. ಹೋಟೆಲ್ಗಳಿಗೆ ಭದ್ರತೆ ಕೊಡಿ, ಗೃಹ ಸಚಿವರಿಗೂ ಪತ್ರವನ್ನ ಬರೆಯಲಾಗಿದೆ. ಹೋಟೆಲ್ ಉದ್ಯಮಕ್ಕೆ ಬಂದ್ ದಿನದಂದು ರಕ್ಷಣೆಯನ್ನ ನೀಡುವಂತೆ ಪತ್ರವನ್ನ ಬರೆಯಲಾಗಿದೆ. ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘದ ಅಧ್ಯಕ್ಷ GK ಶೆಟ್ಟಿ ಗೃಹ ಸಚಿವರಿಗೆ ಪತ್ರವನ್ನ ಬರೆದಿದ್ದಾರೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೋಟೆಲ್ ಉದ್ಯಮ ಬಂದ್ ಇರೋದಿಲ್ಲ, ಹೀಗಾಗಿ ಬಂದ್ ದಿನದಂದು ಹೋಟೆಲ್ ಉದ್ಯಮಕ್ಕೆ ರಕ್ಷಣೆ ನೀಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಾಳೆ ರಾಜ್ಯದಲ್ಲಿ ಹೋಟೆಲ್ಗಳು ಬಂದಿಲ್ಲ ಅನ್ನುವಂಥದ್ರ ಬಗ್ಗೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ. ನೈತಿಕ ಬೆಂಬಲ ಅಷ್ಟೇ ಅಂತ ಹೇಳಿದ್ದಾರೆ. ನಾಳೆ ಕರ್ನಾಟಕ ಬಂದ್ ಹೆಸರಲ್ಲಿ ಬಸ್ಗಳು ನಿಲ್ಲಲ್ಲ. ರಾಜ್ಯದಲ್ಲಿ ಎಲ್ಲಾ ಕಡೆ ಕೂಡ ಖಾಸಗಿ ಬಸ್ಗಳು ಓಡಾಡ್ತವೆ. ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾಳೆ ಕರ್ನಾಟಕ ಬಂದ್ ಹೆಸರಲ್ಲಿ ಬಸ್ಗಳು ನಿಲ್ಲಲ್ಲ, ಎಲ್ಲ ಕಡೆನೂ ಕೂಡ ಖಾಸಗಿ ಬಸ್ಗಳು ಓಡಾಡ್ತವೆ ಅಂತ ಸ್ಪಷ್ಟನೆಯನ್ನ ಕೊಡಲಾಗಿದೆ. ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರು ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು. ಬಸ್ ನಿಲ್ಲಿಸಲ್ಲ. ರಾಜ್ಯದಲ್ಲಿ 6,000 ಬಸ್ಗಳು ಯಥಾಸ್ಥಿತಿ ಓಡಾಡ್ತವೆ. ನ್ಯೂಸ್ 18ಗೆ ಕುಯಿಲಾಡಿ ಸುರೇಶ್ ನಾಯಕ್ ಸ್ಪಷ್ಟನೆಯನ್ನ ನೀಡಿದರು. ಈ ಬಸ್ ಮಾಲಕರ ಸಂಘದ ನೈತಿಕ ಬೆಂಬಲ ಇದೆ. ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಎಂದಿನಂತೆ ಬಸ್ಸುಗಳು ಓಡ್ತವೆ. ಬಂದು ಕನ್ನಡಕ್ಕೆ ಅನ್ಯಾಯವಾದಾಗ ಬಸ್ ಮಾಲಕರದ್ರ ಒಟ್ಟಿಗೆ ನಾವು ಇದ್ದೇವೆ. ಆದರೆ ನಾಳೆಗೆ ನಮಗೆ ಸಾರ್ವಜನಿಕರಿಗೆ ತೊಂದರೆ ಆಗುವುದರಿಂದ ಯಾವುದೇ ರೀತಿಯ ಬಂದ್ ಕರ್ನಾಟಕದಲ್ಲಿ ಇರುವುದಿಲ್ಲ. ಎಲ್ಲ ಬಸ್ಸುಗಳು ಎಂದಿನಂತೆ ಚಲಿಸ್ತವೆ. ಬಂದ್ಗೆ ನೈತಿಕ ಬೆಂಬಲ ಕರ್ನಾಟಕ ರಾಜ್ಯ ಖಾಸಗಿ ಬಸ್ ಮಾಲಕರ ಸಂಘದ ವತಿಯಿಂದ ನೈತಿಕ ಬೆಂಬಲ ಇದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆಶಿಕ್, ನಾಳೆ ಬಂದ್ ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿ ಇರಲಿರುವಂಥದ್ದು, ಮತ್ತೆ ಯಾರೆಲ್ಲ ಬೆಂಬಲವನ್ನ ಕೊಡ್ತಾ ಇದ್ದಾರೆ, ಎಷ್ಟು ಮಟ್ಟಿಗೆ ಈ ಒಂದು ಬಂದ್ ಸಫಲ ಆಗುವಂತ ಸೂಚನೆ ಅಂತ ನೋಡೋದಾದ್ರೆ ಎಲ್ಲರೂ ಬರೀ ನೈತಿಕ ಬೆಂಬಲವನ್ನ ಘೋಷಣೆಯನ್ನ ಮಾಡ್ತಾ ಇದ್ದಾರೆ. ಸೊ ಹೇಗೆ ನೋಡ್ಬೋದು?
ಹೌದು ಪೃಥ್ವಿ, ನಾಳೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕರೆ ಕೊಟ್ಟಿರುವಂತಹ ಕರ್ನಾಟಕ ಬಂದ್ಗೆ ಬಹುತೇಕ ಮಂದಿ ಕೇವಲ ನೈತಿಕ ಬೆಂಬಲ ನೀಡೋದಕ್ಕೆ ಮಾತ್ರ ಮುಂದೆ ಬಂದಿರುವಂತದ್ದು. ಅದರ ಹೊರತಾಗಿ ವಾಟಾಳ್ ನಾಗರಾಜ್ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ವ್ಯಾಪ್ತಿಯಲ್ಲಿ ಬರುವಂತಹ ಕೆಲವೊಂದಿಷ್ಟು ಸಂಘಟನೆಗಳು ಮಾತ್ರ ನೇರವಾಗಿ ಬೆಂಬಲವನ್ನು ಕೊಟ್ಟು ತಮ್ಮ ವ್ಯಾಪಾರ ವಹಿವಾಟು ಮತ್ತು ಅವರ ಏನು ಕೆಲಸ ಇರುತ್ತೆ ಅದನ್ನೆಲ್ಲವನ್ನು ಕೂಡ ಬಂದ್ ಮಾಡಿ ನಾಳೆ ಬಂದನ್ನು ಆಚರಣೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಇದರ ಜೊತೆಗೆ ಬೆಂಗಳೂರಿನ ಅತಿ ದೊಡ್ಡ ಆಟೋ ಸಂಘಟನೆ ಆಗಿರುವಂತಹ ಆದರ್ಶ ಆಟೋ ಚಾಲಕರ ಆ ಸಂಘಟನೆ ಕೂಡ ಈ ಒಂದು ಬಂದ್ಗೆ ನೇರವಾಗಿ ಬೆಂಬಲವನ್ನು ಕೊಟ್ಟಿದೆ. ಈ ಒಂದು ಸಂಘಟನೆಯಲ್ಲಿ ಬರೋಬ್ಬರಿ 13,000 ರಿಂದ 14,000 ಆಟೋಗಳು ಸದಸ್ಯತ್ವ ಇದೆ. ಹೀಗಾಗಿ ಅವರೇನಾದ್ರೂ ಅವ್ರು ಹೇಳದಂತೆ ಬೆಂಬಲವನ್ನು ಕೊಟ್ರೆ ಒಂದಿಷ್ಟು ಆಟೋಗಳ ಸಮಸ್ಯೆ ಬೆಂಗಳೂರಿನಲ್ಲಿ ಆಗುವಂತ ನಿರೀಕ್ಷೆ ಇದೆ. ಅದರ ಹೊರತಾಗಿ ದೊಡ್ಡ ಪ್ರಮಾಣದಲ್ಲಿ ಬಂದ್ ಯಶಸ್ವಿ ಆಗುವಂತಹ ಯಾವುದೇ ಸೂಚನೆಗಳು ಸದ್ಯಕ್ಕೆ ಕಾಣ್ತಾ ಇಲ್ಲ. ಇನ್ನು ನಾಳೆ ಬೆಳಿಗ್ಗೆ ಅಥವಾ ನಾಳೆ ಯಾವ ರೀತಿಯಾಗಿರುವಂತಹ ವಾತಾವರಣ ಇರುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗುತ್ತೆ. ಸದ್ಯಕ್ಕಿರುವಂತಹ ವಾತಾವರಣ ಹೇಗಿದೆ ಅಂತಂದ್ರೆ ಹೋಟೆಲ್ ಮಾಲೀಕರ ಸಂಘದವರು ಕೇವಲ ನೈತಿಕ ಬೆಂಬಲಕ್ಕೆ ಮಾತ್ರ ಸೀಮಿತವಾಗಿರುವಂತದ್ದು. ಖಾಸಗಿ ಸಾರಿಗೆ ಅಸೋಸಿಯೇಷನ್ಗಳು ಕೂಡ ಕೇವಲ ನೈತಿಕ ಬೆಂಬಲವನ್ನು ಮಾತ್ರ ಕೊಡ್ತಾ ಇರುವಂತದ್ದು. ಕೆಎಸ್ಆರ್ಟಿಸಿ ಇರ್ಬೋದು, ಬಿಎಂಟಿಸಿ ಇರ್ಬೋದು ಅಥವಾ ಈಶಾನ್ಯ ಭಾಗದ ಸರ್ಕಾರಿ ಸಾರಿಗೆ ನಿಗಮಗಳು ಕೂಡ ಕೇವಲ ನೈತಿಕ ಬೆಂಬಲವನ್ನು ಮಾತ್ರ ಘೋಷಣೆ ಮಾಡ್ತಾ ಇರುವಂತದ್ದು. ಬೀದಿ ಬದಿ ವ್ಯಾಪಾರಿಗಳು ಕೂಡ ಕೇವಲ ನೈತಿಕ ಬೆಂಬಲವನ್ನು ಮಾತ್ರ ಘೋಷಣೆ ಮಾಡ್ತಾ ಇರುವಂತದ್ದು. ಚಿಕ್ಕಪೇಟೆ ವ್ಯಾಪಾರಿಗಳ ವರ್ತಕರ ಸಂಘವು ಕೂಡ ಕೇವಲ ನೈತಿಕ ಬೆಂಬಲವನ್ನು ಮಾತ್ರ ಘೋಷಣೆ ಮಾಡಿರುವಂತ. ಹೀಗೆ ಎಲ್ಲಾ ಬಹುತೇಕ ಸಂಘಟನೆಗಳು ಕೂಡ ಈ ಒಂದು ಕರ್ನಾಟಕ ಬಂದ್ಗೆ ಕೇವಲ ನೈತಿಕ ಬೆಂಬಲವನ್ನು ಮಾತ್ರ ಕೊಟ್ಟು ಯಥಾಸ್ಥಿತಿಯಲ್ಲಿ ನಾಳೆ ಕಾರ್ಯಾಚರಣೆ ಮಾಡೋದಕ್ಕೆ ಮನಸ್ಸನ್ನ ಮಾಡಿರುವಂತದ್ದು. ಇದು ಆ ಒಂದು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂತಹ ಕನ್ನಡ ಪರ ಸಂಘಟನೆಗಳಿಗೆ ಒಕ್ಕೂಟಕ್ಕೆ ಒಂದು ಸ್ವಲ್ಪ ಮಟ್ಟಿನ ಹಿನ್ನಡೆಯನ್ನ ಉಂಟು ಮಾಡುವಂತ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿದ್ರು. ನಮ್ಮ ಹೋರಾಟವನ್ನು ನಾವು ಕರ್ನಾಟಕ ಬಂದ್ಗೆ ಏನ್ ಕರೆ ಕೊಟ್ಟಿರೋ ಸಂದರ್ಭದಲ್ಲಿ ಸಾಕಷ್ಟು ನಮ್ಮನ್ನ ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥ ನೇರ ಆರೋಪವನ್ನು ಅವರು ಆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮೇಲೆ ಮಾಡಿರುವಂತದ್ದು. ಮತ್ತೊಂದು ಕಡೆಯಿಂದ ನಾಳೆಯೂ ಕೂಡ ಏನು ಪರೀಕ್ಷೆಗಳಿದೆ, ಶಾಲಾ ಮಕ್ಕಳಿಗೆ, ಹೈಸ್ಕೂಲ್ಗೆ, ಏನು ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಪರೀಕ್ಷೆಗಳಿರುವ ಕಾರಣಕ್ಕೆ ಪೋಷಕರಲ್ಲೂ ಕೂಡ ಆತಂಕ ಇರುವಂತದ್ದು. ಈಗಾಗಲೇ ರಾಜ್ಯ ಪೋಷಕರ ಸಂಘವೂ ಕೂಡ ಈ ಒಂದು ಕರ್ನಾಟಕ ಬಂದ್ಗೆ ನಾವು ನೈತಿಕವಾಗಿ ಮಾತ್ರ ಬೆಂಬಲ ಕೊಡ್ತೀವಿ, ಯಾಕೆ ಅಂತಂದ್ರೆ ನಮ್ಮ ಮಕ್ಕಳ ಭವಿಷ್ಯದ ವಿಚಾರ, ನಮ್ಮ ಮಕ್ಕಳಿಗೆ ಎಕ್ಸಾಮ್ಸ್ ಇದೆ, ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಬಂಧನ ಮಾಡೋದಿಲ್ಲ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು. ಮತ್ತೊಂದು ಕಡೆಯಿಂದ ಖಾಸಗಿ ಶಾಲೆಗಳ ಒಕ್ಕೂಟವೂ ಕೂಡ ಈ ಒಂದು ಬಂದ್ಗೆ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ, ಪರೀಕ್ಷೆಗಳು ನಡೀತಾ ಇದೆ, ಸರ್ಕಾರ ಮನಸ್ಸು ಮಾಡಿದ್ರೆ ನಾವು ಬೆಂಬಲವನ್ನು ಕೊಡ್ತೀವಿ ಅನ್ನುವಂಥ ಸ್ಪಷ್ಟತೆಯನ್ನ ಕೊಟ್ಟಿರುವಂತದ್ದು. ಇವತ್ತು ಬೆಳಿಗ್ಗೆ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರು ಕೂಡ ಮಾತನಾಡ್ತಾ ನಾಳೆ ಏನು ಪರೀಕ್ಷೆ ನಡೀತಾ ಇದೆ ಅದಕ್ಕೆ ನಮಗೆ ಸಾರಿಗೆ ವ್ಯವಸ್ಥೆ ಬಂದಾದ್ರೆ ಮಾತ್ರ ನಾವು ಬಂದ್ ಮಾಡೋದಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಸಾರಿಗೆ ವ್ಯವಸ್ಥೆ ಚಾಲ್ತಿಯಲ್ಲಿ ಇದ್ರೆ ನಾವು ಬಂದ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳನ್ನು ಅವಲಂಬಿಸಿಕೊಂಡು ಬಡವರ ಮಕ್ಕಳು ಸರ್ಕಾರಿ ಶಾಲೆಗೆ ಬರುವಂತದ್ದು. ಹೀಗಾಗಿ ಬಸ್ ಇದ್ರೆ ನಾವು ಶಾಲೆಯನ್ನು ಓಪನ್ ಮಾಡಿಡೋಕ್ಕಾಗುತ್ತೆ. ಅಂದ್ರೆ ಮುಖ್ಯವಾಗಿ ಮೌಲ್ಯಾಂಕ ಪರೀಕ್ಷೆ ಇರೋದ್ರಿಂದ ಅದನ್ನ ಬೇಕಿದ್ರೆ ಮುಂದಿನ ದಿನದಲ್ಲಿ ನಾವು ಮಾಡುವಂತ ಅವಕಾಶಗಳೇ. ಆದ್ರೆ ಸಾರಿಗೆ ವ್ಯವಸ್ಥೆ ಇದ್ರೆ ನಾವು ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಕೂಡ ಬಂದ್ ಮಾಡೋದಿಲ್ಲ. ಯಥಾಸ್ಥಿತಿಯಲ್ಲಿ ನಮ್ಮ ಸ್ಕೆಡ್ಯೂಲ್ ಪ್ರಕಾರ ನಾವು ಏನು ಎಕ್ಸಾಮ್ಸ್ ಅನ್ನ ಸ್ಕೆಡ್ಯೂಲ್ ಮಾಡ್ಕೊಂಡಿದೀವಿ ಅದೇ ಪ್ರಕಾರದಲ್ಲಿ ನಾವು ನಮ್ಮ ಎಕ್ಸಾಮ್ಸ್ ಗಳನ್ನ ಶಾಲೆಯನ್ನ ಕಾರ್ಯನಿರ್ವಹಿಸ್ತೀವಿ ಅನ್ನುವಂಥ ಸ್ಪಷ್ಟತೆಯನ್ನ ಶಿಕ್ಷಣ ಇಲಾಖೆಯಿಂದ ಕೂಡ ಬಂದಿರುವಂತದ್ದು. ಅಂದ್ರೆ ಒಟ್ಟಾರೆ ಎಲ್ಲಾ ಬಹುತೇಕ ಕ್ಷೇತ್ರಗಳು ಕೂಡ ನಾಳಿನ ಬಂದ್ಗೆ ಕೇವಲ ನೈತಿಕ ಬೆಂಬಲವನ್ನ ಮಾತ್ರ ಕೊಟ್ಟು ಅಂದ್ರೆ ಪರೋಕ್ಷವಾಗಿ ಅವರ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಮತ್ತೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಒಳಭಾಗದಲ್ಲೇ ಸಾಕಷ್ಟು ಸಂಘಟನೆಗಳು ಕೂಡ ಇನ್ನೂ ಕೂಡ ನೈತಿಕ ಬೆಂಬಲ ಅಥವಾ ಬೆಂಬಲವಿಲ್ಲ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸಿಲ್ಲ. ಹೀಗಾಗಿ ನಾಳೆ ಯಾವ ತರಹದ ವಾತಾವರಣ ಇರುತ್ತೆ ಅನ್ನುವಂಥದ್ದನ್ನ ನಾವು ಕಾದ್ ನೋಡಬೇಕಾಗುತ್ತೆ. ಪೃಥ್ವಿ. ಓಕೆ, ಧನ್ಯವಾದ ಆಶಿಕ್.